ಸಿಕ್ಕೈತಿ ಬಾಳ ಬಾರಿ ಕೆಂಪಣ ಪಟ್ಟಿ ಬದಿಗೆ ಮಲಗಿದಿ ಹಳದಿ ಸುರಿ ದಂಡಿ ಬದಿಗೆ ಮಲಗಿದಿ ಹಳದಿ ಸುರಿ ದಂಡಿ ಬದಿಗೆ ಸಿಕ್ಕೈತಿ ಬಾಳ ಬಾರಿ ಕೆಂಪಣ ಪಟ್ಟಿ ಬದಿಗೆ ಸಿಕ್ಕೈತಿ ಬಾಳ ಬಾರಿ ಕೆಂಪಣ ಪಟ್ಟಿ. ಸಾಕ ಹೋಗೈತ್ ನೋಡ್ರಿ ಈ ನೌಕರಿ. ಈಗ ರಾಮ್ ಸಾಗರ್ ಕೆಲಸ ಏನು ಮಾಡಾಕತ್ತೀನಿ ಅವತ್ತಿನಿಂದ ಹಿಡಿದ ಒಂದೂರು ಎರಡೂರು ತಿರುಗಿ ನನಗಂತೂ ಸಾಕ ಹೋಗೈತ್ ನೋಡ್ರಿ. ಸರ್ಕಾರ ಬೇರೆ ದಿನಕ್ಕೊಂದು ಕಾಯ್ದೆ ತೆಗಿಯಾಕತ್ತೈತಿ. ಮಾಡಬಾರ್ದ್ರಿ ಅಪ್ಪ ಈ ಗ್ರಾಮ ಸೇವಕ ನೌಕರಿ ಮಾಡಬಾರ್ದು ಅನಿಸ್ಬಿಟ್ಟ ನೋಡ್ರಿ. मेरी सपनों का वो राजा मेरे दिल का हो राजकुमार ये तू उसकी दीवानी बनोगे उसमें आने लगा मुझको प्यार करते हो उसको मियां पैतेगा मैं दिल का वो तुमको बता मेरी सपनों का वो राजा ನಿನ್ನಿಂದ ಹಾಳಾಗೋದ ಮುತ್ತು ಮುತ್ತು ಮಾತೆ ಮುತ್ತು ನಿನ್ನ ಮುತ್ತು 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 ಮಾತೆ ಮುತ್ತು ನಿನ್ನ ಮುತ್ತು ನನ್ನ ಮುತ್ತು
ಗ್ರಾಮ ಶೋಕ ಈ ಕಡೆ ಬಂದ ನಿಂತ್ಕೊಂಡು ಏನೋ ವಿಚಾರ ಮಾಡಕತ್ತಿಲ್ಲ, ಏನ್ ಚಿಂತೆ ಮಾಡಕತ್ತಿ? ಏ ಹುಡುಗಿ, ನಾನು ಚಿಂತಿ ಒಂದು ಎರಡು. ಒಂದು ಆಫೀಸರ್ ಕಾಟ, ಒಂದು ರೈತರ ಕಾಟ. ಅದ್ರಾಗ ನಮ್ದಟ್ ಅಂತ ಬಂದ್ರೆ ನಿಮ್ಮಂತ ಹೆಂಗ್ ಹುಡುಗಿಯರ ಕಾಟ ಒಂದು ಚಲೋ ಆಗೈತ್ಲಿ ಅಪ್ಪ ನಮಗ. ಅಂದ್ರ ಅಲ್ಲ ಸಿದ್ದು, ನಮ್ಮಂತ ಹುಡುಗಿಯರ ಕಾಟ ನಿನಗೆ ಹೆಚ್ಚಾಗೈತೆ? ಅಲ್ಲ ಅಂತದ್ ಏನು ಕಾಟ ಹೆಚ್ಚಾಗೈತಿ ನಿನಗ? ಅಲ್ಲಲೇ ಹುಡುಗಿ, ನಮ್ಗ ಶ್ರೀಮಂತರಂದ್ರು ಅಷ್ಟ, ಬಡವ್ರಂದ್ರು ಅಷ್ಟ. ನಾ ಸಾದಾ ಸೀದಾ ಒಬ್ಬ ನೌಕರಿದಾರ ಅದೀನಿ. ಆಹಾ. ನಿಮ್ಮಂತವ್ರು ಕೊಟ್ರ ಮಾತ್ರ 20,000 ಇಸ್ಕೊಂತೀನಿ. ಹೌದಾ? ಹುಡುಗಿ ಮಾತ್ರ ಭಾಳ ಫಾಸ್ಟ್ ಐತಿ ನೋಡ್ರಿ ಇದು. ಏ ಏ ಏ ಏನಂದಿ ನೀನು? ನೋಡು, ಮಾತಾಡ್ತಾನೆ ಅಂತೇಳಿ ಹಂಗೆಲ್ಲಾರು ಮಾತಾಡಕತ್ತಿದೆ ಅಂದ್ರೆ ಕತ್ತರಿಸಿ ಕೈಯಾಗ ಕೊಟ್ಟು ಕಳಿಸ್ತೀನಿ. ಸ್ವಲ್ಪ ಬಿಗಿ ಹಿಡಿದು ಮಾತಾಡೋ ನಿಂದ ಬಾಯಿ. ಅಲ್ಲ ಮಲ್ಲ ಅನ್ನಕಾರ ನಾ ಏನಂದಿನಿ, ನಮಗೆ ನಿಮ್ಮಂತ ರೈತ ಸಿಕ್ಕರ ಭಾಳ ನೇತಿನಿಂದ ಕೆಲಸ ಮಾಡ್ತಾನೆ ಅಂತ ಹೇಳಿನಿ. ನಿಮ್ಮಂತವ್ರು ನಂದು ತಗೋ ನಿಂದು ತಗೋ, ನಂದು ತಗೋ ನಿಂದು ತಗೋ ಅಂತ ಬಾಳೆ ಹಚ್ಚಿರ್ತಾರ. ನಾವ್ ಯಾರಿಗಂತಾರ ಹಾಕ್ಬೇಕು ನೀನ ಹೇಳ? ಅಲ್ಲಲ್ಲ, ಅವು ಯಾವಾಗ ಬುಬ್ಬನಿ ನಂದು ತಗೋ ನಿಂದು ತಗೋ, ನಂದು ತಗೋ ನಿಂದು ತಗೋ ಅನ್ನಕಿ ಅಂತೀನಿ ನಾನು. ಏನದು? ಅದಲ್ಲೇ ಹುಡುಗಿ, ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂದ್ಮೇಲೆ ಬಡವರಿಗೆ ಅನ್ನ ಭಾಗ್ಯ, ಮುಸ್ಲಿಮರಿಗೆ ಶಾದಿ ಭಾಗ್ಯ, ಹೌದಾ? ಸಾಲಿ ಮಕ್ಕಳಿಗೆ ಕ್ಷೀರ ಭಾಗ್ಯ, ನಿಮ್ಮಂತ ಹುಡುಗಿಯರಿಗೆ ನಮ್ಮಂತ ಚೂಡಿದಾರದ ಭಾಗ್ಯ ತೆಗದಾರ. ರೈತರಿಗಂತ ಕೃಷಿ ಭಾಗ್ಯ ತೆಗದಾರ. 10 ಫೂಟ್ ಅಗಲ 10 ಫೂಟ್ ಉದ್ದ ಅವ್ರ ತಕ್ಕಂತೆ ಸೈಜ್ ಮಾಡ್ಯಾರ. ಮತ್ತ ನಿಂದ್ರಾಗ ಒಂದ್ ಸ್ವಲ್ಪ ಹಾಕೊಂತೇನ? ಏ ಏ ಏ ಬಿಕನಾಸಿ, ಹಳೋ ಬಿಕನಾಸಿ. ಅಲ್ಲ, ನಂದದ್ರೊಳಗೆ ಹಾಕೊಂತೇನ ಅಂತ ಕೇಳಕತ್ತಿ, ಏನದು? ಛೇ ಇವತ್ತು ಬೆಳಗ್ಗೆ ಎದ್ಕೊಳ್ಳಿ ಯಾರ ಮಕ ನೋಡಿನೋ ಅಂತೀನಿ. ಅಲ್ಲೇ ನಿಮ್ಮ ಹೊಲದಾಗ ಕಿರ್ಸಿ ಹೊಂಡ ಹಾಕೋತೀನ ಅಂತ ಕೇಳಿನಿ. ಯವ್ವಾ ನಾವಲ್ಲಿ ಅಲ್ಲ, ನಾ ಏನೋ ಅರ್ಥ ಅಪಾರ್ಥ ಮಾಡ್ಕೊಂಡು ಬಿಟ್ಟಿದ್ನಿ ಬಿಡು. ನೀ ಹಿಂಗಂತೀಯ? ಅದನ್ನ ಸ್ವಲ್ಪ ತಿಳಿಸಿ ಹೇಳ್ಬೇಕಾಗಿತ್ತಲ್ಲ ಅವಾಗ. ನೋಡ್, ಮೊದಲ ನಮ್ಮ ಭಾಳ ಕಂಡೀಷನ್ ಅದ. ಆ ಕಂಡೀಷನ್ಗೆ ಒಪ್ಕೊಂಡ್ರೆ ಮಾತ್ರ ಹಾಕ್ತೀನಿ ನೋಡ. ಇರ್ಲಿ ಮರಯ್ಯ, ನೀ ಹಾಕ್ತೇನ ಅಂತೇಳಿ ಬಂದದಿ ಅಂದ್ಮೇಲೆ ಈ ಚಾನ್ಸ್ ನಾ ಯಾಕೆ ಬಿಡಕ್ಕೆ ಹೋಗ್ಲಿ? ನೋಡ್ಲಿ, ಆದ್ರ ಲಘು ಬಾ, ಹಾಕಬಾ ನನಗೊಂದು. ಅದಲ್ಲೇ ನಾವು ಹಾಕೋ ಜಾಗದಾಗ ಯಾರು ಹಾಕಿರ್ಬಾರ್ದು ನೋಡ. ಹಾ, ಅಲ್ಲಲ್ಲಿ ನೀ ಹಾಕಿರೋ ಜಾಗದಾಗ ಯಾರು ಹಾಕಬಾರ್ದ. ಏನದು ಹಾಕಿರೋ ಜಾಗದಾಗ ಹಾಕಲದು? ಅದಲ್ಲೇ ನಾವು ಹಾಕೋ ಜಾಗದಾಗ ಪಂಚಾಯತ್ ಅವರು ಕಿರ್ಸಿ ಹೊಂಡ ಹಾಕಿರ್ಬಾರ್ದು. ಜಾಗ ಪೂರ್ತಿ ಕುಲ್ಲಾಣ ಇರ್ಬೇಕು. ಹೌದಾ? ಒಂದ್ ಈಟ್ ಎಲ್ಲಾರ ಡ್ಯಾಮೇಜ್ ಆಗಿತ್ತಂದ್ರ ಏನಾಗತ್ತ? ಹಾಕಬಾರ್ದು ಅಂತೇಳಿ ನಮ್ಮ ಮೇಲಿನ ಅಧಿಕಾರಿಗಳು ಹೇಳಾಕತ್ತಾರ. ಅದಕ್ಕೆ ಜಾಗ ಕುಲ್ಲ ಇದ್ರೆ ಹೇಳು, ಪಟಕ್ಕನ ಬಂದು ಹಾಕಿ ಬಿಡ್ತಾನೆ. ಏ ಏ ಏ ಹುಚ್ಚ, ಅಲ್ಲಲ್ಲಿ ನಂದು ಎಲ್ಲ ಕುಲ್ಲಾನ ಐತಿ. ಅಲ್ಲ, ಆ ಗೋರ್ಮೆಂಟ್ದು ನಾನು ತಗೋಬೇಕಂತ ಹೇಳಿ ಕಿಶಿಂದ ಎಟ್ಟು ನೀನು ಸುತ್ತ ಹಾಯಕತ್ತೇನೆ. ಅದ್ರಾಗ ನೀ ಕೊಡ್ತೇನೆ ಅಂದ್ರೆ ನಾ ಯಾಕೆ ಒಲ್ಲೆ ಅನ್ಲಿ? ನಂದು ಬೇಕಾದಂಗೆ ಯಾರು ಏನೋ ಒಂದು ಸ್ವಲ್ಪ ಟಚ್ ಮಾಡಿಲ್ಲ ನನ್ನ ಹೊಲ. ಅದಕ್ಕೆ ಎಲ್ಲಿ ನೀ ಹಾಕ್ತಾನಂತೇಳಿ ಅಲ್ಲಿ ಹಾಕ್ಸಾಕ ನಾ ರೆಡಿನ ಇದ್ದೀನಿ. ಬಾ ನೋಡ್ರಿ, ನೀವು ಹ್ಞೂ ಅಂದ್ರ ನಾ ರೆಡಿನ ಹಾಕಾಕ. ಏ ಇಷ್ಟೆಲ್ಲ ಹೇಳ್ಕೊತ ಸುಳ್ಳು ಟೈಮ್ ವೇಸ್ಟ್ ಮಾಡಕತ್ತಿ. ಯಾಕೆ ತಡ ಮಾಡಕತ್ತಿದಿ? ನನಗೂ ಅರ್ಜೆಂಟ್ ಆಗೈತಿ. ಬಾ, ಬಾ, ಯಾಕಂದ್ರ ನಾ ಬಿತ್ತಿ ಬೆಳಿ ತಕೋಬೇಕಾಗಿತ್ತಲ್ಲ. ಬಿತ್ತೆ ಬಿಡು. ಅದಕ್ಕ ಬಾ, ಜಲ್ದಿ ಹೊಡಿ ಬಾ. ಹೊಡಿ. ಕೊಟ್ಟರೆ
ಕಳೆದು ನಿಮ್ಮ ಅವನು ಎಲ್ಲ ಕಳೆದಿ ನನ್ನ ಮಾನ. ಯವ್ವ ಮಗಳ, ಯಪ್ಪ ನೀ ಇಷ್ಟು ಬೇಗ ಹಿಂಗೆ ಮಾಡ್ತಾ ಅಂತ ತಿಳ್ಕೊಂಡಿದ್ದಿಲ್ವ ನಿಮ್ಮ ಅಪ್ಪ? ಏ ತಂಗಿ ಮಾಲವ, ಯಪ್ಪ ಮುಂದೆ ಕುಂತು ವಿಠಲ್ ಮಾಸ್ತರ ನೋಡಿದಿಲ್ಲಪ್ಪ ನನ್ನ ಮಗಳ. ಎಲ್ಲಿ ನಮ್ಮ ತಂಬಾಕು ಗುರ್ಲಿಂಗಪ್ಪ ಮಾವನ ಅಂಗಡಿಗೆ ಚಹಾ ಕುಡಿಯಾಕೆ ಹೋಗ್ಯಾಳನ ಅಂತನ ಅವ ಮೊದಲ ಭಾಳ ಬೆರಿಕಿ ಮೂಲವ. ಇಲ್ಲಿ ಯಾರೋ ನಿಂತ ಮರಿಗೆ ಏನೋ ಮಾಡಾಕತ್ತಿರ ಹಂಗೆ ಕಾಣ್ತೈತಿ. ಇಲ್ಲೇ ಹಾಕಿ ನಿಂತಿರು ಮಾರಾಯ, ಕೆರಿ ಒಂಡಿ ನಿಮಗಾಗಿ ರಗಡು ಮಾಡಿಸಿಟ್ಟಿನಿ. ಇದಕ್ಕೆ ಅಂತಾರ್ರಿ, ತ್ವಾಳಿ ನಿಂಬಾಲ ಆಡ ಕೂಡ್ತಿ ಅಂದ್ರೆ ಅವತ್ತ ಖತಮ್ ಆಗತೈತ್ರಿ, ಅವತ್ತ ಖತಮ್ ಆಗ್ತೈತಿ. ಯವ್ವ ಮಗಳ, ಮನೆ ಮಠ ಮಾಡ್ಕೊಂಡೆ ನೋಡಿ ನೋಡ. ಏ ಯಪ್ಪ ನೀನು ಅವನು ಏಳ್ರ ಹುಟ್ಟಿದವನ ಯಾಕೆ ಆ ನಮ್ಮನೆ ಹೋಯ್ಕೊಂಡ ಮಂದಿನ ಕುಡ್ಸಾಕತ್ತಿದಿ ಅಂತೀನಿ ನಾನು. ಅಲ್ಲ ಅಂತದ್ದು ಏನು ತಪ್ಪು ಮಾಡೀನಂತ ಈ ನಮ್ಮನೆ ರಾಂಗ್ ಏರಾಕತ್ತಿದಿ ನೀನು? ಏನೋ ನಿನ್ನವನ, ನನ್ನ ವರ್ಚಸ್ಸೇನು, ನನ್ನ ಅಂತಸ್ತೇನು? 500 ಸಿಂಧಿಗಳಿಗೆ ಮುಚ್ಚುವಷ್ಟು ಕೋಳಿದಾವ ನಾನು. ಅದರ ಮ್ಯಾಗ ಸರ್ಕಾರಕ್ಕೆ ನಾನಾ ಟ್ಯಾಕ್ಸ್ ಕಟ್ತಾನೆ, ತಿಂಗಳಿಗೆ 1 ಲಕ್ಷ ಕಟ್ತಾನೆ. ಆ ₹1,00,000 ತಗೊಂಡು ಇಲ್ಲಿ ಕುಂತಂತ ಮಹಿಳೆಯರಿಗೆ ಗೃಹಲಕ್ಷ್ಮಿ ಬಿಡ್ತಾನ ಸಿದ್ದರಾಮಯ್ಯ. ಅದ್ರಾಗಿ ಒಕ್ಕೊಟ್ಟ ಇವ್ರ ಸವಲತ್ತು ನಮಗೆ ಆಗ್ಬೇಕಾಗೈತಿ ಬೇ ತಂಗಿ. ನಡಿಯೋ ನಿಮ್ಮ ಅವನ ಮನಿ ನಡಿ ಮೊದಲ. ಅಲ್ಲ ಅಯ್ಯಪ್ಪ, ಒಂದು ಸವಲತ್ತು ಯಾಕೆ ಬಿಡ್ಬೇಕಾಗೈತಿ? ನಡಿ 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 ಅಂತೇಳಿ 1,000 ಬಡ್ಕೊಳಕತ್ತಿ. ಬಿಡೋದು ಬೇಡಯ್ಯಪ್ಪ. ಅವ್ರೇನು ಅವ್ರ ಅಪ್ಪನ ಮನಿಂದ ಕೊಡೋದಿಲ್ಲ, ಗೋರ್ಮೆಂಟ್ದಿಂದ ಬರ್ತದೆ. ಯಾವ ಕೊಟ್ರೆ ಏನು ನಮಗೆ? ಮೊದಲು ನಮಗೆ ಕೃಷಿ ಹೊಂಡ ಬೇಕಾಗೈತಿ, ಕೃಷಿ ಹೊಂಡ ತೆಗಿಸ್ಬೇಕು. ನೋಡ್ರಿ ಸಾವ್ಕಾರ, ನೀವು ಹ್ಞೂ ಅಂದ್ರ ಈ ಸದ್ಯಕ್ಕೆ ಹೊತ್ತು ಹೊಡೆದ ನಿಮ್ಮ ಹೊಲ್ದಾಗ ರಾಣ ಹೊಂಡ ತೇರಾತಂತ ತಿಳ್ಕೊರಿ. ಈ ಮಕ್ಳ ಇಬ್ಬರದು ಒಂದ ಗುಟ್ಟೈತ್ರಿ. ಈ ಮಗ ತೆಗ್ಯಾಕ ರೆಡಿ ಅದಾಳ್ರಿ, ಈಕೆ ತೆಗಸೋಳಕ್ಕೆ ರೆಡಿ ಅದಾಳ್ರಿ. ಇಲ್ಲಿ ನಿಂದೇನೈತಿ ಮತ್ತೆ ಜಾಗ ಖಾಲಿ ಮಾಡ ನಡಬಾರ್ಕ ನಾನು ಎಲ್ಲಿ ಹೊತ್ತು ಏರ್ ಕೊಡ್ದ ಅಜ್ಜನ ಮಾಡ್ತಾರ ಅಂತದ. ಯವ್ವ ಮಗಳ, ಮಣಿ ನಡಿವೆ, ಮಣಿ ನಡಿ. ಯಪ್ಪ, ಅಲ್ಲ ಈಗ ಹೇಳಿದ್ ನಿನಗೆ ಅರ್ಥ ಆಗ್ಲಿಲ್ಲ ನಾ ಅಂತೀನಿ ನಾನು. ನೀನು ಮುಂದಕ್ಕೆ ನಡಿಯಪ್ಪ, ಯಾಕಂದ್ರೆ ಚಂದಂಗೆ ಮುಂದೆ ನಿಂತ ಕೃಷಿ ಹೊಂಡ ತೆಗಿಸಿ ಬರ್ತೀನಿ. ನೀ ನಡಿಯಪ್ಪ ನೀನು. ಯವ್ವ ಮಗಳ, ನೀ ಭಾಳ ಹುಷಾರಿರ್ಬೇಕವ್ವ. ಯಪ್ಪ, ನೀ ಯಾಕೆ ಚಿಂತೆ ಮಾಡ್ತೀಯ ಅದ್ರ ಬದಲು? ನಾನು ನಿನ್ನ ಮಗಳದನಿ, ನಿನ್ನ ಮಗಳ ಯಾರಂತ ತಿಳ್ಕೊಂಡಿ ನೀನು? ಅದನ್ನ ವಿಚಾರ ಮಾಡ್ಕೊಂಡ ಕಿಸಿಂದ ಸುಮ್ಮನೆ ಹೋಗ್ಬಿಡನಿ. ಸುನಲಿಕ್ಕೆ ಟ್ಯಾಕ್ಟರ್ ತರ್ತೀನಿ ನನ್ನಲ್ಲ ಅಕ್ಕಿ, ಸುನಲಿಕ್ಕೆ ಟ್ಯಾಕ್ಟರ್ ನನ್ನಲ್ಲ ಅಕ್ಕಿ. ಹಚ್ಚಿ ನೋಡ
ಬಾರಿನ್ಯಾಗ ಇರತಿ ಸೋನಲಿಗ ಟ್ಯಾಕ್ಟರ್ ನೀ ಏನ ತರತಿ ಹುಡುಗ ಸಂಜೆ ಆಗುದಾಗ ನೀನು ಬಾರಿನ್ಯಾಗ ಇರತಿ ಏನ್ ತರ್ತಿಲ್ಲ ನೀ ಸೋನಲಿಗ ಟ್ಯಾಕ್ಟರ್ ಅಂತ ನೀ ಹೂ ಅಂದ್ರ ಅಮ್ಮಗ ದುಡಿಯಾಕಲಿ ಆಮೇಲೆ ತರು ಅಂತ ಅಲ್ಲ ಕುಡದ ಓನಿ ಓನಿ ಸಂಧಿ 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 ತಿರುಗಾಡ್ದು ಬಿಡ ಅದನ್ನ ಆ ಸಂಧಿ ತಿರುಗಾಡಿ ಬಂದು ನಿಂತನಿ ಇಲ್ಲಿಗ ನಿನ್ ಸಂಬಂಧ ಹೌದಾ ಅಲ್ಲ ಉಣ ನಾ ಬಾಳ ಫೇಮಸ್ ಅಂತ ತಿಳಿದ್ನಿ ಈ ಮಗ ಬಂದೆ ಅಂದ ಕಾಲಿಟ್ಟ ನೋಡ ಅಂದನಿಂದ ನಾ ಪ್ರೀತಿ ಮಾಡೋ ಕಡಿಮೆ ಮಾಡಲಿಕ್ಕೆ ಹಿಂಗಾರ ಸುದ್ದಿ ಹೋಗಲ್ಲ ಈ ಮಗನ ನೋಡ್ಕೊಂಡ್ ಬರ್ತಾನೆ. ನಮಸ್ಕಾರ ರೀ ಮಾವರ. ಬಾರಪ್ಪ ಮಗನ ನೀನೊಬ್ಬ ಕಡಿಮೆ ಆಗಿದ್ದೆ. ಹಲೋ, ಈ ಕಡೆ ನಿನ್ನ ಸವಾರಿಪ್ಪ ಮಗನ, ನಿಂದು ಇರ್ಬೇಕಲ್ಲ ಏನಾರ ಇದ್ರಾಗಟ್ಟ ವ್ಯವಹಾರ. ಬಾ ಮಗಳ, ಇತ್ತ ಬಾ. ಆಯ್ತು ಯಾಕೆ ಬಡ್ಕೊಳಕತ್ತಿ ಅಷ್ಟ? ಅಲ್ಲ ಫ್ರೀ ಆಗಿ ಬಂದದ್ದು ಯಾಕೆ ಬಿಡ್ಬೇಕಂತೇಳಿ ಒಂದು ಸಲ ಹೊಯ್ಕೊಳಕತ್ತಿ. ನೀನು ಕೇಳಕತ್ತೇ ಇರಲಿಲ್ಲ ನನ್ನ ಮಾತು. ನೀನು ಮುಂದಕ್ಕೆ ನಡಿಯಪ್ಪ, ನಾನು ಚೆನ್ನಾಗಿ ಮುಂದೆ ನಿಂತ ಇವ್ರಿಬ್ಬರು ಕೈಲಿ ಕೃಷಿ ಹೊಂಡ ತಕ್ಷ ಬರ್ತೀನಿ ನಾನು. ಯವ್ವ ಮಗಳ, ನೀ ಭಾಳ ಹುಷಾರಿರ್ಬೇಕು. ಏನು ಹೊಂಡ ತೆಗಿಸ್ತಿರೋ ಇಲ್ಲೇ ಏನಾರ ತೆಗಿಸ್ತಿರೋ ಮತ್ತಂತನ ಬಪ್ಪರಿ ಮಗನ ಹಿಂಗ ನೀತಿ ನೇಮ ಅಂತ ಹೇಳಿ ನಾ ರೈತರ ಸೇವೆ ಮಾಡ್ತಂತೇಳಿ ಬಂದ ನಮ್ಮ ಊರಾಗಿದ್ದು ಹುಡುಗಿಯರ್ ಚಾಕ್ರಿ ಮಾಡದ ನೀ ಮಗ. ಇಲ್ಲೆಲ್ಲಿ ಓಣೆ ಸಿಗೋಲ್ಲ, ಎಲ್ಲೇ ಕಾತಿಗಿದ್ದು ನಿನಗೆ ಈಗ ಸಿಕ್ಕಲ್ಲ ನಿನಗ. ನೀ ಸುಮ್ಮಿರು ಮರ, ಹಿರಿಯರ ಮುಂದೆ ಹಿಂಗೆಲ್ಲ ಮಾತಾಡಬಾರ್ದ. ಇಲ್ಲ, ಇಲ್ಲ. ಇದ ಹೊರಪಿನಾಗ ಇನ್ನೊಂದಿರ ಹೋಗಿ. ಆಯ್ತಾಯ್ತಪ್ಪ, ನೀ ಏನೋ ಸಾವುಕಾರ ಮನೆ ಕೆಲಸ ಐತೆ ಅಂತೇಳಿ ಅಂದಿಯಲ್ಲ, ನೀನು ನಡಿ, ನಾ ಬರ್ತೀನಿ. ಯವ್ವ ಮಂಗಳಾರ ದಿವಸ ಕರಿಯಲ್ಲಿ ಏನಂತ ಗುಲಾಬಿ ಹೂವ ತೊಟ್ಟೆಲ್ಲ ಮರಗಂಡ
ಲೇಟ್ ಮಾಡಿದ್ರೆ ಮತ್ ನಮ್ಮ ಅಪ್ಪ ಇಲ್ಲೇ ಬಂದ್ಬಿಡ್ತಾನ. ನಡಿ ಜಲ್ದಿ ಚೆನ್ನಾಗಿ ಆಯ ಹಾಕಿ ಪಾಯ ಪಡಿ ನಡೀರಿ. ನಡೆ ಕಣ್ಣು ಸೊನ್ನಿ ಬಾಯಿ ಸೊನ್ನಿ ಮಾಡಕತ್ತೀವ ಮರಯ್ಯ. ಹೇಳಿದ್ರಿ ಇಲ್ಲ. ಬಾಯ್ ಬಿಟ್ಟು ಕೇಳಬೇಕಲ್ಲ ಹೇಳಿದ್ರಿ ಇಲ್ಲ. ಮತ್ತ್ಯಾಕ ಇನ್ನು ಒಂದ್ಯಾಕ ಹೊಡಿ 9. ಚೆನ್ನಪುರ ಜಾತ್ರೆಯಾಗ ನಿನ್ನ ನೆನಪು ಬರದೈತಿ, ನೆನಪು ಬರದೈತಿ, ಹೆಂಗೆಂಗೋ ಆದೈತಿ. ಆಯ್ತು ಬರ್ರಿ ನಡಿ ಲಘು ಹಾಕ ಬರ್ರಿ ಪಾಯನ. ಹೋಗೇ ಬಿಡು ನಡಿ ಹಾಕೇ ಬಿಡ್ತೀನಿ. ಅವಾಗಿಂದ್ರ ಬಡ್ಕೊಳಕತ್ತೀನಿ. ಹೋಗೇ ಬಿಡು ನೀವು ಹಾಕೇ ಬಂದ್ಬಿಡೋಣ. ಹುಡುಕೊಂಡ ನನ್ನ ಬಿಡುವ್ಯಾಡ, ಆತಿಗೆ ಬಾಗಿಲು ತೆಗೆದ ಹಾಗೆ ಇದೆ. ಆತಿಗೆ ಅಮ್ಮ ಯಾರು ಕಾಣಿಸ್ತಾ ಇಲ್ಲಲ್ಲ. ಆತಿಗೆ ಬಾರಪ್ಪ ಹುಲಿಯ, ಹೊಲಕ್ಕೆ ಹೋಗಿ ಬಂದು ಬಹಳ ಹೊತ್ತಾಯ್ತೇನಪ್ಪ. ಇಲ್ಲ ಆತಿಗೆ, ಈಗ ತಾನೇ ಬಂದೆ. ಅಣ್ಣ ಎಲ್ಲಿ ಕಾಣಿಸ್ತಾ ಇಲ್ಲ ಆತಿಗೆ. ಯಾಕಪ್ಪ ಈ ರೀತಿ ಮಾತಾಡ್ತಾ ಇದೀಯಾ? ನಿನ್ನ ಅವಸರದ ಮಾತು ಯಾಕೆ, ಏನಾಗಿದೆ? ಏನು ಇಲ್ಲ ಆತಿಗೆ, ನಮ್ಮ ಹೊಲಕ್ಕೆ ಬರುವ ಆಳುಗಳನ್ನು ಆ ಗೌಡ ಅವ್ರು ನನ್ನ ಹೊಡೆದು ಬಾಯಿಗೆ ಬಂದಂತ ಮಾತನಾಡಿ ಕಳಿಸಿದ್ದಾನ ಆತಿಗೆ. ಆಗಾಗ ಈ ನಮ್ಮ ಮನೆತನ ಮೇಲೆ ಜಗಳಕ್ಕೆ ಬರುತ್ತಿದ್ದಾನೆ. ಆ ದುಷ್ಟ ಗೌಡನಿಗೆ ಒದ್ದು ಬುದ್ಧಿ ಕಲಿಸಿ ಬರಬೇಕಾತಿಗೆ, ಒಲಿಸಿ ಬುದ್ಧಿ ಕಲಿಸಿ ಬರಬೇಕು. ನಿಲ್ಲಪ್ಪ, ಸ್ವಲ್ಪ ನಿಂತ್ಕೊ. ನಿಮ್ಮ ಅಣ್ಣಂದಿರು ಬರಲಿ, ಅವ್ರಿಗೆ ಬಂದ ನಂತರ ಎಲ್ಲವರೇ ವಿಚಾರಿಸಿದ್ರಾಯ್ತು. ಹೋಗ್ಬೇಡ, ನಿಂತ್ಕೊಳ್ಳಪ್ಪ. ಬೇಡ ಆತಿಗೆ, ಬೇಡ. ಇಂದು ಮೈಲಾರಲಿಂಗೇಶ್ವರ ಜಾತ್ರೆ. ನೀವು ಜಾತ್ರೆಗೆ ಹೋಗಿ ಬನ್ನಿ, ನಾನು ಆ ಗೌಡನ ಮನೆಗೆ ಹೋಗಿ ಬರ್ತೇನೆ. ಆತಿಗೆ ಹೋಗಿ ಬರ್ತೇನೆ. ನಿಂತ್ಕೊಳ್ಳಪ್ಪ. ಅಯ್ಯೋ ದೇವ್ರಿ, ಏನಿದು, ಇವನು ಹೋಗಿ ಬಿಟ್ನಲ್ಲ. ಪದ್ಮಾ, ಪದ್ಮಾ, ಏನಮ್ಮ ಈ ಹಿರೇ ಮನಿ ಸೊಸೆ ಕರೆದಿದ್ದು ಏನು? ಯಾಕಮ್ಮ ತಂಗಿ, ಯಾಕೆ ಈ ರೀತಿ ಮಾತಾಡ್ತಾ ಇದೀಯಾ? ಮೊದಲು ಒಳಗಡೆ ಹೋಗಿ ಅಡಿಗೆ ರೆಡಿ ಮಾಡು. ದೇವಸ್ಥಾನಕ್ಕೆ ಹೋದ್ರಾಯ್ತು, ಅದು ಅಲ್ಲದೆ ಜಾತ್ರೆಗೆ ಬೇರೆ ಹೋಗ್ಬೇಕು. ಜಾತ್ರೆಗೆ ಹೋಗೋಳು ನೀನು? ನಾನು ಹೆಣ್ಣಾಗಿ ಹುಟ್ಟಿದ ಮೇಲೆ ತೆಗ್ಗಿ ಬಗ್ಗಿ ನಡಿಬೇಕನ್ನೋದು ಗೊತ್ತಾಗವಲ್ಲ. ಗಂಡಸರಾಗಿ ತಿಂದು ತಿರುಗುವುದು ನಾಚಿಕೆ ಬರೋದಿಲ್ಲವೇ ನೀನು? ಪದ್ಮಾ, ಬಾಯಿ ಸ್ವಲ್ಪ ಬಿಗಿ ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡು. ನೋಡು, ನೀನು ಈ ಮನೆಗೆ ಬಂದು ಇನ್ನು 3 ದಿವಸ ಆಗಿಲ್ಲ, ಆಗ್ಲೇ ನನಗೆ ಬುದ್ಧಿವಾದವನ್ನು ಹೇಳುವಂತ ದೊಡ್ಡವಳಾಗಿ ಬಿಟ್ಟಿದ್ದೆ ಹೇಗೆ? ನನಗೆ ಆದನೆ ಮಾಡೋಲ್ಲ ನನ್ನ ಅತ್ತೆಯೋ ಏನು ಸೊಸೆಯೋ? ನೀನು ನನ್ನಂಗೆ ಈ ಮನೆಗೆ ದೀಪ ಹಚ್ಚಕ್ ಬಂದವಳು. ನೋಡಮ್ಮ, ನಾನು ಕೂಡ ಈ ಮನೆಗೆ 10 ವರ್ಷದಿಂದ ಸೊಸೆಯಾಗಿ ಬಂದಿದ್ದೇನೆ. ಅಂದಮೇಲೆ ನಾನು ಯಾರೇ ಇದ್ರು ಕೂಡ ಘನತೆ, ಗೌರವ, ಮರ್ಯಾದೆಯನ್ನು ಕೊಟ್ಟು ಈ ಸ್ಥಾನಕ್ಕೆ ನಿಂತಿದ್ದೇನೆ ಅನ್ನೋದನ್ನ ಮಾತ್ರ ಮರಿಬೇಡ. ಮಾತು ಮಾತಿಗೆ ಅದು ಗೊತ್ತು ಇದು ಗೊತ್ತು ಅಂತ ಹೇಳತಿರ್ತೀಯಲ್ಲ. ನೀನು ಆ ಜಾತಿ ಒಳಗೆ ಹುಟ್ಟಿದಕ್ಕಿ, ಆದ್ರೆ ನಾ ಇರುವುದು ಶ್ರೀಮಂತರ ಮನೆಯಲ್ಲಿ ಬಂದವಳು. ಏ ಪದ್ಮ,
ದೀಪ ಹಚ್ಚುವುದಂದ್ರೆ ಏನು ಅಂತ ತಿಳಿದುಕೊಂಡಿದೀಯ ನೀನು? ಅದರ ಅರ್ಥ ಏನಾದರೂ ಗೊತ್ತೇನೆ ನಿನಗೆ? ದೀಪ ಹಚ್ಚುವುದು ಅಂದ್ರೆ ಮಾನ ಎಂಬ ಬತ್ತಿನಿಟ್ಟು, ಗೌರವ ಎಂಬ ಎಣ್ಣೆಯನ್ನು ಸುರಿಯು, ಗೌರವ ಎಂಬ ಕಡ್ಡಿಯನ್ನು ಕೊರೆದಾಗ ಮಾತ್ರ ದೀಪ ಹಚ್ಚುವುದು ಅಂತಾರೆ. ಆದ್ರೆ ಈ ರೀತಿ ಮಾತಾಡುವುದು ಸರಿಯಲ್ಲ. ನಾನೇನು ನಿನ್ನ ಬಣ್ಣದ ಮಾತಿಗೆ ಮರಳಾಗಲ್ಲ. ನೀ ಬಂದಿದ್ದು ಬಿಕಾರಿ ಮನೆತನದಿಂದ, ನಾನು ಶ್ರೀಮಂತರ ಮನೆಯದಿಂದ ಬಂದಿದ್ದು. ನಾಚಿಕೆ ಆಗಲ್ಲವೇ ನಿನ್ನ ಹೇಸಿ ಜನ್ಮಕ್ಕೆ? ತಗೋ ಇದನ್ನ ಸೀರೆಯನ್ನು ಸೀರೆ. ಏಯ್ ಪದ್ಮ, ನಾಲಿಗೆಯನ್ನು ಸ್ವಲ್ಪ ಬಿಗಿ ಹಿಡಿತದಲ್ಲಿ ಇಟ್ಟುಕೊಂಡು ಮಾತಾಡು. ಏನು ಮಾತಾಡ್ತಾ ಇದೀಯ ನೀನು? ನೋಡು, ಈ ಸೀರೆ ಬಗ್ಗೆ ಈ ರೀತಿ ಮಾತಾಡ್ತಾ ಇದೆಯಲ್ಲ, ನಾನು ಉಟ್ಟುಕೊಂಡಿರುವುದು ಇದೇ ಸೀರೆ ಅಲ್ವೇ? ಏನಾಗಿದೆ ಈ ಸೀರೆಗೆ? ನಿನ್ನ ಯೋಗ್ಯತೆಗೆ ತಕ್ಕ ಹಾಗೆ ನೀನು ಇದ್ದೀಯ. ನಿನ್ನ ಹಾಗೆ ನಾನು ಇರೋಳು ಅಲ್ಲ. ಹೌದಮ್ಮ, ನಾನು ಭಿಕಾರಿ ಆಗಿರ್ಬೋದು, ಭಿಕಾರಿಯ ಮನೆತನದಿಂದ ಬಂದಿರಬಹುದು, ನನ್ನ ತಂದೆ ಕೂಡ ಭಿಕಾರಿ ಆಗಿರ್ಬೋದು. ಆದ್ರೆ ನನ್ನ ಕೊರಳಲ್ಲಿ ತಾಯಿ ಕಟ್ಟಿದನಲ್ಲ ನನ್ನ ಗಂಡ 40 ಎಕರೆ ಜಮೀನ್ದಾರ. ಭಿಕಾರಿಗೇನು ಗೊತ್ತು ಶ್ರೀಮಂತರ ಬಡತಾರ, ಕತ್ತಿಗೇನು ಗೊತ್ತು ಕಸ್ತೂರಿದ ವಾಸನೆ. ಏನಂದೆ? ನನಗೆ ಬುದ್ಧಿವಾದವನ್ನು ಹೇಳುವಂತ ದೊಡ್ಡವಳಾಗಿ ಬಿಟ್ಟಿದೆ ಹೇಗೆ? ದೊಡ್ಡವರು ಚಿಕ್ಕವರ ಮೇಲೆ ಕೈ ಎತ್ತಲು ನಾಚಿಕೆ ಬರೋದಿಲ್ವೇ ನಿಮ್ಮ ಜನ್ಮಕ್ಕೆ? ಮೈಲಾರಿ, ನೋಡ, ಅವಳು ಏನು ಅಂತ ಅನ್ನುತ್ತಿದ್ದಾಳೆ ಎಂಬುದಾದ್ರೂ ಸ್ವಲ್ಪ ಅವಳ ಬಾಯಿಂದ ಕೇಳು. ದೊಡ್ಡವರಾದ ನೀವೇ ತಿದ್ದಿ ಬುದ್ಧಿ ಹೇಳೋದನ್ನು ಬಿಟ್ಟು ನೀವೇ ಜಗಳಕ್ಕೆ ಹೋಗಿದ್ದೀರಲ್ಲ, ಎಷ್ಟು ವಯಸ್ಸಾದರೂ ಬುದ್ಧಿ ಬರಲಿವೆ ನಿಮಗೆ? ತಂದೆ ತಾಯಿ ಅಣ್ಣ ತಮ್ಮಂದಿರನ್ನು ಬಿಟ್ಟು ನಮ್ಮ ಮನೆಗೆ ಬಂದ ಹೆಣ್ಣು ಇವಳು. ಪ್ರೀತಿಯಿಂದ ಸಂತೋಷವಾಗಿ ಇಟ್ಟುಕೊಳ್ಳೋದನ್ನು ಬಿಟ್ಟು ಈ ರೀತಿ ನಡೆದುಕೊಳ್ಳೋದು ತಪ್ಪು. ಅತಿಗೆ ಇದು ತಪ್ಪು. ಮೈಲಾರಿ, ನಾಲಿಗೆನ ಸ್ವಲ್ಪ ಹಿಡಿತದಲ್ಲಿ ಇಟ್ಟುಕೊಂಡು ಮಾತಾಡು. ಅಷ್ಟೊಂದು ಮಾನ ಮರ್ಯಾದೆ ಇದ್ದವನು ನೀನಾದ್ರೆ ಮೊದಲು ಈ ನಿನ್ನ ಹೆಂಡತಿಯನ್ನು ಹೇಗೆ ಹಿಡಿತದಲ್ಲಿ ಇಟ್ಟುಕೊಳ್ಬೇಕು ಎಂಬುದನ್ನು ಚೆನ್ನಾಗಿ ಕಲಿತುಕೋ. ಅಯ್ಯೋ ಅಯ್ಯೋ ಅಯ್ಯೋ, ನೋಡಿದ್ರಾ? ನೀವಿದ್ದಾಗ ಒಂಥರ ಮಾತಾಡ್ತಾಳೆ, ನೀವು ಹೋದ ಮೇಲೆ ಒಂದು ತರ ಮಾತಾಡ್ತಾಳೆ ನಿಮ್ಮ ಅತ್ತಿಗೆ. ಪದ್ಮ, ಬಾಯಿಗೆ ಬಂದಂತೆ ಈ ರೀತಿ ಮಾತಾಡಬೇಡಮ್ಮ ನೀನು. ಹೆಣ್ಣಾಗಿ ಈ ರೀತಿ ಮಾತಾಡೋದು ಸರಿಯಲ್ಲ. ಯಾಕೆಂದ್ರೆ ನೀನು ಈ ರೀತಿ ವಿಷವನ್ನು ಕಾರಿ ಈ ನಮ್ಮ ಮನೆಯ ಸಂಸಾರವನ್ನು ಒಡೆಯುವುದಕ್ಕೆ ಹೊಂಚು ಹಾಕ್ಬೇಡ. ಈ ರೀತಿ ಕೆಟ್ಟ ಮನಸ್ಸುಗಳವರು ನಿಮ್ಮಂತವ್ರು, ನಮ್ಮಂತವ್ರಲ್ಲ. ಪದ್ಮ, ಬಾಯಿ ಬಿಗಿ ಹಿಡಿದು ಮಾತಾಡು. ಇಲ್ಲೇ ಇದ್ರೆ ಬಾಯಲ್ಲಿರುವ ಹಲ್ಲನ್ನ ಆದಷ್ಟು ವಯಸ್ಸು ಆಗಿದೆ ನಿಮಗೆ, ಇನ್ನೂ ಬುದ್ಧಿ ಬರಲಿವೆ ನಿಮಗೆ? ಮೈಲಾರಿ, ನಡೆ ಒಳಗೆ. ದುಃಖಿಸಬೇಡ ಶಾಂತ, ದುಃಖಿಸಬೇಡ. ನೀನೇ ಮನೆ ಹಿರಿಯವಳಾದ ನೀನೇ ಹೀಗೆ ಮಾತನಾಡಿದರೆ ಹೇಗೆ? ಇದಕ್ಕೆ ಸ್ವಲ್ಪ ತಾಳ್ಮೆಯಿಂದ ಇರಲಿ. ಇದನ್ನೆಲ್ಲ ಮರೆತು ಒಳಗೆ ನಡೆ. ಆಯ್ತು ರೀ. ಮಾದೇವ, ಯಾಕೋ ಏನೋ ಸಂಕಟವಾಗ್ತಾ ಇದೆ. ಈ ಅಡಗನ್ನು ಮಾತ್ರ ಬಹಳ ಅರ್ಥ ಇದೆ. ಇವತ್ತು ಏನೋ ಅಪಶಕನ ಆಗಬಹುದಂತ ಅನಿಸುತ್ತಾ ಇದೆ. ಶಾಂತ, ಕುಡಿಯಲು ನೀರು ತೆಗೆದುಕೊಂಡು ಬಾರಮ್ಮ.
ನಾನು ನಮ್ಮ ತವರು ಮನೆಗೆ ಹೋಗುತ್ತೇನೆ. ಈ ಮನೆಯಲ್ಲಿ ಇರೋದು ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ನಿಮ್ಮ ಅತ್ತೆಗೆ ಬರೀ ಜಗಳ ತೆಗಿತಾಳೆ. ಹೇ ಪದ್ಮ, ಇದೇನು ದೊಡ್ಡ ವಿಷಯ? ಒಮ್ಮೆ ಹಿಂಗೆ ನಿರ್ಧಾರ ತೆಗೆದುಕೊಂಡ್ರೆ ಹಿಂಗೆ ಕೊಟ್ಟ ಹೆಣ್ಣು ಕುಲುಕು ಹೊರದಂತೆ ತಿಳಿದುಕೊಂಡು ಬಾಳು. ನನಗೂ ಗೊತ್ತರಿ ನೀವೆಷ್ಟು ನನ್ನ ಮ್ಯಾಗ ಪ್ರೀತಿ ಇದ್ದೀರಿ ಅಂತ. ನೀವು ಬೇರೆ ಮನೆ ಮಾಡಿದ್ರೆ ಮಾತ್ರ ನಾ ಇಲ್ಲಿ ಬರ್ತೀನಿ, ಇಲ್ಲಾರ ಬರೋಕ್ ಆಗಲ್ಲ. ಲೇ ಪದ್ಮ, ನನ್ನ ಮಾತು ಕೇಳು ಸ್ವಲ್ಪ. ನಿಲ್ಲು ಪದ್ಮ, ನಿಲ್ಲು. ಹೇ ಪದ್ಮ, ನನ್ನ ಮಾತು ಕೇಳು ಸ್ವಲ್ಪ. ದೇವಾ, ಇದೇನಪ್ಪ ನೀನು ಆಡಿಸುವ ಆಟ? ಬಡವರ ಹಿಂದೆ ನಿಲ್ಲುವರ್ಯಾರು, ವಿಧಿಯ ಮುಂದೆ ಓಡುವರ್ಯಾರು. ನಮ್ಮನ್ನು ತೋರಿಸಿಕೊಟ್ಟ ತಂದೆ, ತೋರಿಸಿಕೊಟ್ಟಿಯ. ಇರಲು ಇದೇನು ಮನೆ ಇಲ್ಲದಾಗ ನನ್ನ ಮಕ್ಕಳು ಎಷ್ಟು ಕಷ್ಟಪಟ್ಟರಂದು ಮರತಿಯ ತಂದೆ, ಮರತಿಯ. ಈ ನಿನ್ನ ಕೃಪೆಯಿಂದ ಊರಲ್ಲಿ 40 ಎಕರೆ ಜಮೀನು ಇರಲು 4 ಮನೆಯನ್ನು ಗಳಿಸಿ ಬಡವರಿಂದ ದೇವರದ ಎಂಬುದನ್ನು ತೋರಿಸಿಕೊಟ್ಟವನು ನೀನೇ. ಅದನ್ನು ಒಡೆಯಲು ಹೊಂಚು ಹಾಕಿದವನು ನೀನೇ. ಕೊಟ್ಟ ಕಸುಕೊಳ್ಳುವ ರೀತಿ ಹೀಗೇಕೆ ಮಾಡಿದ ತಂದೆ, ಹೀಗೇಕೆ ಮಾಡಿದೆ? ಭರತ, ರಾಮ, ಲಕ್ಷ್ಮಣರಂತೆ 3 ಮಕ್ಕಳಿಗೆ ಒಂದೇ ಬುದ್ಧಿ ಹಾಕಪ್ಪ. ಹೀಗೆ ಕಪ್ಪ ಮೈಲಾರಿಗೆ ರಾವಣನ ಬುದ್ಧಿ ಹಾಕಿದೆ. ಯಾತಕ್ಕಾಗಿ ದುಃಖಪ್ಪ? ಏ ಮಾದೇವ, ಏನು ತಿಳಿದುಕೊಳ್ಳಲೆಂದರೆ ನಂದೊಂದು ಕನಸು ನನಸಾಗಿಸಪ್ಪ. ಅಪ್ಪ ಹೇಳಪ್ಪ, ಅದೇನೆಂಬುದನ್ನು ಹೇಳಪ್ಪ. ಯಾವುದು ಅದು? ಅಪ್ಪ ಅಪ್ಪ, ಏನಾಯ್ತಪ್ಪ? ನೀವು ಏಕೆ ಚಿಂತಿಸುತ್ತಿರುವಿರಪ್ಪ? ಯಾಕೋ ಏನು ಅಂತ ಕೇಳಿದೆ? ನನ್ನೊಂದು ಮಾತು ನಡೆಸಿಕೊಡಪ್ಪ. ಅಪ್ಪ ಹೇಳಪ್ಪ, ಅದೇನಂತ ಹೇಳಪ್ಪ, ಹೇಳು. ಭದ್ರವಾಗಿ ಇದ್ದ ಮನೆಯಲ್ಲಿ ಒಡುಕು ಕಾಣ್ತಾ ಇದೆ. ಕಷ್ಟಪಟ್ಟ ದುಡಿದ ಹಿಡಿದ ಹೊಲ ಮನೆ ಯಾವ ಕಾರಣಕ್ಕೂ ಇಪ್ಪಾಗಬಾರ್ದಪ್ಪ. ಈ ನಿನ್ನ ತಂದೆ ಕಾಣುವ ಕನಸು ನನಸಾಗಿಸಪ್ಪ. ಕನಸು ಕಮರಿತು, ನೆನಪು ಮಾತ್ರ ಉಳಿತಪ್ಪ. ಅಪ್ಪ ಯಾಕಪ್ಪ ನಿಮಗೇಕೆ ಇಂಥ ಅನುಮಾನ ಬಂತು ಅಪ್ಪ? ಏನಂತ ಹೇಳಲಪ್ಪ, ಯಾವ ಬಾಯಿಂದ ಹೇಳಲಿ? ಹೆಣ್ಣು ಮನೆಗೆ ಬಂದ ಮೇಲೆ ಗಂಡನ ಮನಸ್ಸು ಯಾವ ರೀತಿ ಬದಲಾಗ್ತದೆ ದೇವರೇ ಗೊತ್ತಪ್ಪ, ದೇವರಿಗೆ ಗೊತ್ತು ಅಪ್ಪ. ಯಾಕಪ್ಪ ಶಾಂತಳು ಏನಾದರೂ ಅಂದಿಲ್ಲಪ್ಪ? ಇಲ್ಲಪ್ಪ, ಅವಳು ನನಗೇನು ಅಂದಿಲ್ಲ. ಈ ನಿನ್ನ ತಂದೆ ಕಾಣುವ ಕನಸು ನನಸಾಗಿಸಪ್ಪ. ಕನಸು ಕಮರಿತು, ಮನಸ್ಸು ಮಾತ್ರ ಉಳಿತು. ಅಪ್ಪ ಯಾವತ್ತ ಕಾಣುತ್ತಿರುವ ಕೆಮ್ಮು ಹಿಂದೇಕಪ್ಪ. ಬನ್ನಿಯಪ್ಪ ಆಸ್ಪತ್ರೆಗೂ. ಬೇಡಪ್ಪ ಬೇಡ, ನೆಮ್ಮದಿ ಇಲ್ಲದ ಈ ಜೀವನ ಇದ್ದರಟ್ಟು ಸದ್ದರಟ್ಟು. ಬೇಡ ತಾನೆ, ಹೊಲಕ್ಕೆ ಹೋಗೋಣ ಬಾ ಅಪ್ಪ. ಆಯ್ತು ನಡಿಯಪ್ಪ.
ಈ ರಾಜ್ಯಕ್ಕೆ ನಾನೊಬ್ನೇ ಮಂತ್ರಿ, ಈ ತಾಲೂಕಿಗೆ ನಾನೊಬ್ನೇ MLA, ಈ ಊರಿಗೆ ನಾನೊಬ್ನೇ ನಾಯಕ, ಖಳನಾಯಕ. ಈ ಖಳನಾಯಕನ ಕದರಂದರೆ ಇಡೀ ಊರಿಗೆ ಅಂಜಿ ನಡುಗುವಾಗ ಆ ಬಡ ಸೂಳೆ ಮಕ್ಕಳು 3 ಮಂದಿ ಸವಾಲಾಕಿ ಮೆರಿತಾ ಇದ್ದಾರೆ. ಈ ಪದ್ಮರಾಜನ ಎದುರು ನಿಂತು ಮಾತಾಡುವ ಧೈರ್ಯ ಯಾವ ಕುಣ್ಣೆಗೂ ಇಲ್ಲ. ಆದರೆ ನನ್ನ ಪ್ರತಿಯೊಂದು ಕೆಲಸಕ್ಕೆ ಅಡ್ಡಿ ಬರುವ ತ್ರಿಮೂರ್ತಿ ಬಂಡ ಸೋಳೆ ಮಕ್ಕಳನ್ನು ಲೇ ಮಾದಿಯ 3 ಮಂದಿ ತಮ್ಮಂದ್ರ ಹುಲಿ ಹಂಗ ಬೇಸಿನಂತ ಹಾರಾಡ್ತೀನಲೇ ಮಗನ. ಅಂದು ನಾನು ಹಿಡಿಬೇಕಂದಿರೋ ಹೊಲಕ್ಕೆ ಹೆಚ್ಚಿಗೆ ಹಣ ಕೊಟ್ಟು ನನಗ ಅವಮಾನ ಮಾಡಿದರೆ, ನಾನು ಚಪ್ಪರಿಸಿ ರುಚಿ ನೋಡಬೇಕಾದ ಹೆಣ್ಣ ನಿಮ್ಮ ಮನೆಯ ಸೊಸಿ ಮಾಡಿಕೊಂಡು ಅದು ಒಂದು ಅವಮಾನ ಮಾಡಿದೆ. ಇನ್ನ ಮುಂದೆ ನೋಡು ನಿನ್ನ ಮನೆಯ ಪರಿಸ್ಥಿತಿ ಏನು. ನಿಮ್ಮ ಅಣ್ಣ ತಮ್ಮರನ್ನು ಅಗಲಿಸಿ ತುಂಬಿದ ಸಂಸಾರವನ್ನು ಒಡೆದು ಚಿತ್ರ ಮಾಡದಿದ್ದರೆ ಈ ಸುತ್ತು ಹತ್ತೋಳಿಯ ದಣೆ ಪದ್ಮರಾಜನೇ ಅಲ್ಲ. ನಮ್ಮ ಗೌಡ್ರ ತಿಂಡಿ ಅಂದ್ರೆ ಬ್ಯಾಡಿಗೆ ಮೆಣಸಿನ್ಕಾಗಿದ್ದ ಚುರುಕೈತಿ. ಅಲ್ಲಿ ಸರ್ಕಾರದವರು 2 ಗನ್ ಕೊಡ್ತಾರ್ರಿ. ಒಂದು ದೇಶ ಕಾಯುವ ಸೈನಿಕನಿಗೆ, ಇನ್ನೊಂದು ನಮ್ಮನ್ನ ಮತ್ತು ನಿಮ್ಮಂತ ಶ್ರೀಮಂತರನ್ನ ರಕ್ಷಣೆ ಮಾಡೋ ಸಲುವಾಗಿ ಪೊಲೀಸರ ಕೈಯಾಗ. ಆದ್ರ ಏನೂ ಇಲ್ದ ನಮ್ಮ ಗೌಡ್ರ ಕೈಯಾಗಿ ಊರ ಹಾಳ ಕೊಟ್ಟಾರಲ್ರಿಪ್ಪ. ಅದು ನನ್ನ ಕದರಲೇ ಮಗನ. ಗೌಡ್ರ ಊರು ಬಿಡಿಸ್ಕೊಂಡ್ರಿ, ಆ ಮಕ್ಕಳು ಊರು ಬಿಡಿಸ್ಕೊಂಡ್ರಿ. ಪೆನ್ನು ಹಿಡಿದರೆ ಹಣೆ ಬರವನ್ನು ಬರುತ್ತೇನೆ, ಗೌರವದಿಂದ ಗರ್ಜಿಸಿದರೆ ನಾಡನ್ನು ಅಳಿಯಾಡಿಸಬಲ್ಲುತ್ತೇನೆ, ಕೈಯಲ್ಲಿ ಲಾಂಗ್ ಹಿಡಿದರೆ ಇಡೇ ಜಗತ್ತನ್ನೇ ಅಲ್ಲಾಡಿಸಬಲ್ಲೆ ಗೌಡ್ರೆ ನಾನು. ಅಂತಾದ್ರಲ್ಲಿ ಆ ಕುಂಡಿಗಳನ್ನು ನನ್ನ ಕಾಲಲ್ಲಿ ಹೊಲಸಿಕ್ಕಿ ಹಾಕಿ ಬಿಡುತ್ತೇನೆ. ನೀವೇನು ಚಿಂತೆ ಮಾಡಬೇಡ್ರಿ ಗೌಡ್ರೆ, ಅವರ ಕತಿ ಮುಗಿತಂತ ತಿಳಿದುಕೊಳ್ಳಿ. ನೋಡುದಾವು ಇಟ್ಟಿರ ಗುರಿಯನ್ನು ಯಾವತ್ತು ಬಿಟ್ಟವನಲ್ಲ. ಹಂಗಿದ್ದ ಮೇಲೆ ನಮ್ಮ ಇಬ್ಬರಿಗೆ ಸೋಲನ್ನುವ ಶಬ್ದ ಸುಳಿದೇ ಇಲ್ಲ. ಏ ಶೆಟ್ಟಿ,
ನಾನು ಹೇಳಿದ ಕೆಲಸ ಏನ್ ಮಾಡಿದಿಲ್ಲ ಮಗನ? ಅಲ್ರಿ ಗೌಡ್ರ, ನಿಮ್ಮಿಬ್ಬರು ನಡ್ಬರ್ಕ ನನ್ನೊಬ್ಬನ ಸೇರಿಸ್ಕೊಡ್ರಿ. ಇಂಥದ್ರೊಳಗ ನಿಮಗಿಂತ ಒಂದು ಗುರಿ ಮೇಲೆ ನಾನೇ ರೀ. ರಾವಣ ಮತ್ತು ಕರ್ಣನ್ ನಡು ದುಶ್ಯಾಸನ ಇದ್ದಂಗ್ರಿ ನಾನು. ನಿಯತ್ನ್ಯಾಗ ನಾಯಿಗಿಂತ ಒಂದು ಪಟ್ಟ ಮೇಲ್ರೀಪ, ನಾ ಒಂದು ಪಟ್ಟ ಮೇಲ. ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂದ್ರಲೇ ಸೆಟ್ಟಿ. ಗೌಡ್ರೆ, ನಾನು ಬೀಸುವ ಗಾಳಿಯನ್ನು ತಡೆಯಬಲ್ಲೆ, ಸುರಿಯುವ ಮಳೆಯನ್ನು ನಿಲ್ಲಿಸಬಲ್ಲೆ. ಗೌಡ್ರೆ, ನಾನು ಮಾಡುವ ಕುತಂತ್ರವನ್ನು ಯಾವ ಮಗನೆಂದು ತಡೆಯಲು ಸಾಧ್ಯವಿಲ್ಲ. ಹೌದು ದಾವೂದ್, ನೀನು ಹೇಳಿದು ನಿಜ. ಸ್ನೇಹಿತನೆಂದರೆ ನಿನ್ನ ಹಾಗೆ ಇರಬೇಕು. ಉಪಾಯಕ್ಕೆ ಉಪಾಯ, ಚಾತುರಕ್ಕೆ ಚಾತುರತೆ, ಕುತಂತ್ರಕ್ಕೆ ಕುತಂತ್ರ. ನಿನ್ನಂತ ಸ್ನೇಹಿತ ಇರುವಾಗ ಸೋಲು ಎಂಬುವ ಪದ ನನ್ನ ಹತ್ರ ಸುಳಿಯೋದಿಲ್ಲ. ಅದಕ್ಕೆ ನಿನ್ನ ಚಾತುರ್ಯತೆ ಮೆಚ್ಚಿ ನನ್ನ ಹೆಸರಿರುವ ಫ್ಯಾಕ್ಟ್ರಿಯನ್ನು ನಿನ್ನ ಹೆಸರಿಗೆ ಮಾಡುವೆನೋ. ಗೌಡ್ರೆ, ನಿಮ್ಮ ಆಸ್ತಿ ಅಂತಸ್ತು ನನಗೆ ಬೇಕಿಲ್ಲ. ಈ ನಿಮ್ಮ ಗೆಳೆತನಿದ್ರೆ ಸಾಕು, ಇಡೇ ಇಸುವವನ್ನು ಗೆಲ್ಲಬಲ್ಲೆ ನಾನು. ಹೌದು ದಾವೂದ್, ನಾವು ಮಾಡುವ ಪ್ರತಿ ಒಂದು ಕೆಲಸಕ್ಕೆ ಅಡ್ಡಿ ಬರುವ ಮಾದ್ಯ ಮತ್ತು ಅವರ ತಮ್ಮ ಹುಲಿಯ ಕರೆಯಲು ಕಳಿಸಿದ್ರೆ ಇನ್ನೂ ಬಂದಿಲ್ಲ ಬಡ ಬಿಕಾರಿ ನನ್ನ ಮಕ್ಕಳು. ಗೌಡ್ರ ಸ್ವಲ್ಪ ತಡ್ಕೋರಿ, ಗೌಡ್ರ ಸ್ವಲ್ಪ ತಡ್ಕೋರಿ. ಸಾವುಕಾರ್ರಿ, ಆ ಮಕ್ಕಳಿಗೆ ಹಿಂಗ ಬಿಟ್ರೆ ನಮ್ಮ ಅರಮನೆ ಆತಾರ್ರಿ ಅವ್ರ. ಶೆಟ್ಟಿ, ಹಿಂಗ ಬಿಡುವುದಕ್ಕೂ ಇದು ರಾಮನ ರಾಜ ಅಲ್ಲ, ರಾವಣನ ರಾಜ. ಸತ್ಯವಂತರ ಕಾಲಿಲ್ಲ. ಇದೇನಿದ್ದರೂ ಕಲಿಯುಗ, ತಲೆ ಹಿಡುವ ಯುಗ. ಆ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು ಅಷ್ಟೇ. ಆಯ್ತ್ರಿ ಅಪ್ಪ, ನೀವ್ ಹೆಂಗ ಅಂತೀರ ಹಂಗ. ನಿಮ್ಮ ಎಮ್ಮೆ ಮುಂದ ನಮ್ಮ ಕ್ವಾಣ ಹಿಂದರಿ ಗೌಡ್ರ. ಏನಂದಲೇ ಶೆಟ್ಟಿ? ಶೆಟ್ಟಿ, ದಾವೂದ್, ಇದರ ಚಿಂತೆಯಲ್ಲಿ ನಮ್ಮ ನಿಶೆನ ಇಳಿದೋಯ್ತು. ಡ್ರಿಂಕ್ಸ್ ಮಾಡೋಣ ಬಾ. ಲೇ ಬಂಡ ರಂಡಿರದ ತಿಂದ ತಿರುಗುವ ಬಂಡ ಸೋಳೆಯ ಮಕ್ಕಳ, ಹೆಂಡ ಕಂಡ ಅಧಿಕಾರ ನಿಮ್ಮ ಕೈಯಲ್ಲಿದೆ ಅಂತ ಹಾರಾಡಿದ್ರೆ ಆ ನಿಮ್ಮ ರುಂಡವನ್ನು ಕಡಿದು ನಮ್ಮ ಊರ ಅಕ್ಷಯ ಬಾಕಲಿಗೆ ತೋರ್ನ ಕಟ್ಟುವೆ ಮಕ್ಕಳ. ಈ ಬಡವರ ಮೇಲೆ ನಡೆಸುವ ನಿಮ್ಮ ಗುಂಡಾಗಿರಿ ಈ ನನ್ನ ಕಾಲಾಗಿರುವ ಕಾಲ್ಮರಿ ಸಮಾನ ಮಕ್ಕಳ.
ಬಡ ಬಿಕಾರಿ ನನ್ನ ಮಗನೇ, ನಮ್ಮ ಅರಮನೆಗೆ ಕಾಲಿಟ್ಟು ನಮಗ ಎದುರು ಉತ್ತರ ಕೊಡ್ತಾನಲೇ ಹರಾಮ್ಖೋರ ನನ್ನ ಮಗನೇ. ಲೇ ಹುಲಿಯ, ಮರ್ಯಾದಿಂದ ಹೇಳ್ತಾ ಇದ್ದೇನೆ, ಈ 10 ಗೌಡನಿಗೆ ಮರ್ಯಾದೆ ಕೊಟ್ಟರೆ ನಿನ್ನ ಜೀವ ಉಳಿತೈತಿ. ಇಲ್ಲವಾದರೆ ಮಗನ ಇಲ್ಲೇ ಸಮಾಧಿ ಕಟ್ಟುತ್ತೇನೆ. ಎಚ್ಚರ. ಗೌಡ್ರ, ನಮ್ಮ ಎದುರಿ ನಿಂತು ಮಾತಾಡಾಕಿ ಊರ ಜನ ಹೆದರ್ತಾರ್ರಿ. ಆದ್ರೆ ಈ ಮಗ ಒಂದಿಟ್ಟು ಭಯ ಇಲ್ದಂಗ ಮಾತಾಡ್ತಾನ್ರಿ. ಗೌಡ್ರ, ಇವನ ಕಟ್ಟಿ ಹಾಕಿ ನಮ್ಮ ಮನಿ ಚಾಟಿ ಏಟಿನ ರುಚಿ ತೋರಿಸ್ಬೇಕ್ರಿ. ಲೇ ಶೆಟ್ಟಿ, ಕಟ್ಟಿ ಹಾಕಿ ಸುಣ್ಣದ ನೀರು ಕುಡಿಸಿ ವಾಣ ಕಡ್ದಂಗ್ ಕಡಿಬೇಕು ಈ ಮಗನ. ಲೇ ಮಗನ ಶೆಟ್ಟಿ, ಯಾರದು ಯಂತ್ರ ತಿಂದ ಮಗಳ ನಿನಗ ಎಷ್ಟೊಂದು ಸೊಕ್ಕಿರ್ಬೇಕಾದ್ರ ಸ್ವಂತ ದುಡಿದ ತಿಂದದೇನು ಮಗಳ. ಲೇ ಹುಲಿಯ, ಹೆಚ್ಚಿಗೆ ಮಾತನಾಡಬೇಡ. ಬಂದಿರೋದು ನನ್ನ ಪಂಜರದಲ್ಲಿ. ಮಾತನಾಡಿದರೆ ಆ ನಾಲ್ಗೆ ಕಿತ್ತು ಕೈಯಾಗ ಕೊಡ್ಬೇಕಾಗ್ತದೆ. ಏ ಹರಾಮ್ಖೋರ ನನ್ನ ಮಗನೇ, ಲೇ ಹುಲಿಯ, ಶಕ್ತಿದೆ ಎಂದು ವ್ಯಕ್ತಿ ತೋರಿಸಲು ಬಂದರೆ ಜೀವ ಕಳೆದುಕೊಳ್ಳಬೇಕಾಗುತ್ತೆ ಮಗನ. ಗಂಡು ಸ್ಥಾನದಲ್ಲಿ ಚಂಡ ನಿನಗೆ ನಿಜವಾಗಿ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಬಂದು ಬಿಡಲೇ ಮಗ. ಸೊಕ್ಕಿದ ಕೋಣದಂತೆ ಮೆರೆಯುವ ಹೋದರ್ಗಿತ್ತಿಯ ಮಗನ ಸತ್ಯ ಸತ್ಯ ಅಂತ ಬಗಳ್ತಾ ಇದೆಯಲ್ಲ, ಎಲ್ಲಿದೆ ನಿನ್ನ ಸತ್ಯದ ಸಾಮ್ರಾಜ್ಯ? ಏನಿದ್ರು ನಡೆಯೋದು ಈ ದುರ್ಯೋಧನ ಸಾಮ್ರಾಜ್ಯ. ಸುಮ್ಮನೆ ನಾನು ಹೇಳಿದಂಗ ಕೇಳಿ ನನ್ನ ಕಾಲು ತೊಳಗ ಬಿದ್ದರೆ ನಿನ್ನ ಜೀವನ, ಇಲ್ಲವಾದರೆ ಅದು ಇಲ್ಲಿಗೆ ಅಂತ್ಯ. ಸೊಕ್ಕಿನ ಗೌಡ, ಕಟ್ಟಿ ಹಾಕಲು ಏನು ನಾನು ಕುರಿ ಮನಿ ಅಲ್ಲಲೇ. ಬ್ರಿಟಿಷರ್ನ ಮಧ್ಯರಾತ್ರಿ ಓಡಿಸಿದ ಈ ಭಾರತ ಮಗ ಅಂತದ್ರಾಗ ನಿನಗ ಹೆದರ್ತಿನ್ಲೇ ಮಗಳ. ಬೇಡಲೇ ಗೌಡ, ಸುಮ್ಮನೆ ಹೊರಟು ಹೋಗು, ಇಲ್ಲವಾದ್ರೆ ಈ ನನ್ನ ಕೊಡ್ಲಿಗೆ ಆಹುತಿ ಆಗುತ್ತೆ ಮಗನ. ಲೇ ಮಗನ, ಇದೇ ರೀತಿ ನೀನು ಕೋಟ್ಲಿ ಎತ್ತಿದರೆ ಇಲ್ಲೇ ಮುಗಿಸುತ್ತೇನೆ ನಿನ್ನ ಪ್ರಾಣವನ್ನು. ಭಾರತ ಮಾತೆಯ ಮಗ, ಏ ಮಸಾಲಿ ಮಾರಕ ಬಂದವ್ರ ಕೈಯಾಗ ದೇಶ ಕೊಟ್ಟಿದ್ದು ಇದೇ ನಮ್ಮ ಜನ. ಸ್ವಾತಂತ್ರ್ಯ ತಂದು ಕೊಡ್ತೀನಂತ ಕಾತಿ ವೀರ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮನ ಹಿಡಿದು ಕೊಟ್ಟಿದ್ದು ಇದೇ ಜನ. ಇಂಥ ಜನದ ಮುಂದ ಸತ್ಯದ ಮಾತು ಹೇಳಿದ್ರ ಎಲ್ಲಿ ಅರ್ಥ ಆಗತ್ತಲೇ ಹುಲಿಯ? ಲೇ ಹುಲಿಯ, ನಿಮ್ಮಂತ ಬಂಡ ಸೂಳೆ ಮಕ್ಕಳನ್ನು ಆನಿ ಕಾಲಲ್ಲಿ ಹಾಕಿ ತುಳಿಸಿ ಕೊಂದ ಮಕ್ಕಳು ನಾವು. ನೀನು ನಮ್ಮ ಎದುರುಗಡೆ ನಿಂತು ಮಾತಾಡ್ತಿ ಅಂದ್ರೆ ಮಗನ ನಿನಗೂ ಅದೇ ಗತಿ ಬರುತ್ತಾ? ಲೇ ಬೇ ಬರ್ಚಿಗಳ, ನಿಮ್ಮಂಗ ಎಲ್ಲರೂ ರಕ್ತಕ್ಕೆ ಹುಟ್ಟಿದ ಮಗ ಅಲ್ಲ. ಸತ್ಯವಂತ ಸಾವಿತ್ರಿ ಸೀತಾ ಮಾತೆ ಅಂತಿರುವ ತಾಯಿ ಉದರದಲ್ಲಿ ಜನಿಸಿದ ಭಾರತ ಮಾತೆ ಮಗಾದಿನಿ. ಎಂತಾದ್ರಾಗ ನಿಮಗೆ ಹೆದರ್ತೀನ? ಹೆದ್ರು ಕುಲ ಅಲ್ಲಲೇ ಮಕ್ಕಳ. ಹೌದಪ್ಪ, ನಾವು ಸುಳ್ಳರು, ಕಳ್ಳರು, ಲಪಂಗರು. ಏನೀಗ ನಿನ್ನ ಕೈಲಿ ಏನ್ ಮಾಡ್ಕೊಳಕ್ಕಾಗತ್ತೆ? ಇದು ಸುಳ್ಳರ ಸಾಮ್ರಾಜ್ಯ. ಲೇ ಹುಲಿಯ, ಸತ್ಯ ಸತ್ಯ ಅಂದ ಸತ್ಯ ಹರಿಶ್ಚಂದ್ರನೇ ಸುಡ್ಕಾಡ್ಕ ಕಳಿಸಿದ ಈ ನಮ್ಮ ಜನ. ಸತ್ಯದ ಕೂಗು ಕೇಳೋರು ಯಾರು ಇಲ್ಲ ಈ ಸುಳ್ಳಿನ ಕೋಟೆಯಲ್ಲಿ.
ಲೇ ಸಟ್ಟಿ ಎಳೆದುಕೊಂಡ ಬಾ ಬಡ ಬಿಕಾರ ನನ್ನ ಮಕ್ಕಳ. ನನ್ನ ಮಕ್ಕಳು, ನಾನು ನಿಮ್ಮ ಮುಂದಿರುವಾಗ ನಮ್ಮ ಅಣ್ಣ ಯಾಕ ನಿಮ್ಮನ್ನ ಇಲ್ಲೇ ಕತ್ತರಿಸಿ ಹಾಕ್ತಿ ಬಿಡ್ತೀರಿ ಮಕ್ಕಳು. ಹೌದಪ್ಪ, ನೀನೇನೋ ಕತ್ತರಿಸಾಕ್ತೀಯ, ಅಲ್ಲಿ ಮಠ ನಾವೇನ್ ಚೆಕ್ಕ ಆಡ್ತಿದ್ದೀವೇನೋ. ನಿನ್ನ ಹೆಂಗ ತುಳಿಬೇಕಂತ ನಮಗ್ ಗೊತ್ತು. ಸೋಮನೆ ನಿಂತುಕೊಳ್ಳ. ಹುಲಿಯ ಚೀರಾಡಬೇಡ, ಸಮಯ ಬಂದಿದೆ ನಿನ್ನ ಅಂತ್ಯ ಆಗುವ ಕಾಲ. ಏ ಸಟ್ಟಿ ಎಳೆದುಕೊಂಡ ಬಾ ಮಗನ. ನನ್ನ ತಮ್ಮ ಅಂಥದ್ದೇನು ತಪ್ಪು ಮಾಡಿದ್ದಾನೆ ಗೌಡರೇ. ನನ್ನ ತಮ್ಮನನ್ನು ಬಿಟ್ಟು ಬಿಡಿ, ಮಾನವತೆಯಿಂದ ನಿಮ್ಮ ಕೈ ಮುಗಿದು ಕೇಳಿಕೊಳ್ತೇನೆ. ನನ್ನ ತಮ್ಮನನ್ನು ಬಿಟ್ಟು ಬಿಡಿ ಗೌಡರೇ, ಬಿಟ್ಟು ಬಿಡಿ. ಹೌದಪ್ಪ ಮಾದಪ್ಪ, ನೀನು ಹೇಳಿದ್ರೆ ಬಿಡಲು. ಇದೇನು ರಾಮರಾಜ ಅಲ್ಲ, ಇದು ರಾವಣನ ರಾಜ. ಸೋಮನೆ ಮಣ್ಣಿ ಹಿಡಿದ ಆಸ್ತಿಯನು ನನ್ನ ಹೆಸರಿಗೆ ಬರೆ. ಇಲ್ಲವಾದರೆ ಮಗನು ನಿನ್ನ ತಮ್ಮನಿಗೆ ಬಂದ ಸ್ಥಿತಿ ನಿನಗೂ ಬರ್ತದೆ. ಬಲು ಎಚ್ಚರ. ನನ್ನನ್ನು ಮೋಸದಿಂದ ನಮ್ಮ ಅಣ್ಣನನ್ನು ಹಿಡಿದು ತರ್ತಾನೆ ಅಂತ ಬಗಳೇ ನನ್ನನ್ನು ಮೋಸದಿಂದ ಕಟ್ಟಿ ಹಾಕಿ ಹಾರಾಡ್ತಿರಲೇ. ಇದಕ್ಕ ನಿಮ್ಮ ಗಂಡಸರ ಅನ್ಬೇಕಾ ಹೆಂಗಸರ ಅನ್ಬೇಕಲೇ? ಲೇ ಸಟ್ಟಿ, ಲೇ ಸಟ್ಟಿ, ಲೇ ಸಟ್ಟಿ, ಆ ದಾವುದ್ಗ ಆಸ್ತಿ ಪತ್ರ ಕೊಡು. ಲೇ ದಾವುದ್, ಈ ಮಾದಣ್ಣ ಕೈಯಿಂದ ಆಸ್ತಿ ಪತ್ರಕ್ಕೆ ಸಹಿ ಮಾಡ್ಕೋ. ಗೌಡ, ನಿನಗೆ ಕೊನೆ ಸರಿ ಹೇಳ್ತಾ ಇದ್ದೀನಿ, ಸುಮ್ಮನೆ ಬಿಟ್ಟು ಬಿಡು ನನ್ನ ಅಣ್ಣನ ಕೈಯಲ್ಲಿ. ಇಲ್ಲವಾದ್ರೆ ಈ ನಿಮ್ಮ ರುಂಡವನ್ನು ಚಂಡಾಡಿ ಬಿಡ್ತೀನಿ ಮಕ್ಕಳು. ಯಪ್ಪ ಗೌಡ್ರ, ನಮ್ದು ಕತಿ ಮುಗಿತ್ರಿ ಗೌಡ್ರ. ಲೇ ದುಷ್ಟ ಸುಳ್ಯ ಮಕ್ಕಳ್ರ, ಮೋಸದಿಂದ ನಮ್ಮ ಆಸ್ತಿಯನ್ನು ಬರೆಸಿಕೊಳ್ಳಲು ನಾಚಿಕೆ ಆಗುವುದಿಲ್ಲ. ಜನ್ಮ ಜನ್ಮ ಲೇ ಹೇಳಿದಷ್ಟು ಕೇಳಲಿ ಹರಾಮ್ಕೋರ್ ನನ್ನ ಮಕ್ಕಳ. ಸುಮ್ಮನೆ ಯಾಕೆ ನಮ್ಮ ಕೈಲೇ ಉದಿ ನಿಂತಿರ್ಬೇಕು ನನ್ನ ಮಕ್ಕಳು. ಹೌದಲೇ ಮಾದೇವ, ಮೋಸದಿಂದ ಆಸ್ತಿ ಬರ್ಸೋದು ನಿಜ, ಅದು ನಮ್ಮ ಕುಲ ಕಸಬು. ಏನೀಗ ಸೌಮ್ಯ ಆಸ್ತಿ ಪತ್ರಕ್ಕೆ ಸಹಿ ಹಾಕು, ಹಾಕದಿದ್ದರೆ ನೋಡು. ಲೇ ಗೌಡ, ನನ್ನ ಅಣ್ಣನ ಕೈ ಬಿಡು, ಕೈ ಬಿಡಲೇ ಮಕ್ಕಳು. ಲೇ ಗೌಡ, ಕೈ ಬಿಡು. ಲೇ ಗೌಡ, ಲೇ ದುಷ್ಟ ಸುಳ್ಯ ಮಕ್ಕಳು, ನಮ್ಮ ಆಸ್ತಿ ಬರ್ಸ್ಕೊಳಕ ನಮ್ಮ ಸಂಬಂಧಿಕರು ಅಥವಾ ನಮ್ಮಪ್ಪನ ರಕ್ತಕ್ಕೆ ಹುಟ್ಟಿದ ಸೂಳಿ ಮಕ್ಕಳಲ್ಲೇ ನೀವು. ಹೇಳಿದಷ್ಟು ಕೇಳಿ ತಿರುಬೋಕಿ ನನ್ನ ಮಕ್ಕಳ. ಮಕ್ಕಳ, ಈ ನಮ್ಮ ಆಸ್ತಿಯನ್ನು ಬರೆದುಕೊಳ್ಕ ನನ್ನನ್ನು ಮೋಸದಿಂದ ಕಟ್ಟಿ ಹಾಕಿ ನಮ್ಮ ಅಣ್ಣನ ಸಹಿತಗೊಳಕ ನಾನು ಜೀವಂತ ಅದೀನಿ. ಈ ನಿಮ್ಮ ಬಿಡ್ತೀನಿ. ಅಯ್ಯೋ ಅಪ್ಪ, ಮುಗೀತ್ರಿ ನಮ್ಮ ಕಥೆಯನ್ನು. ತಮ್ಮ ಬೇಡ ತಮ್ಮ, ಬೇಡ. ಇಂಥ ಕೆಟ್ಟ ಸೂಳಿಯ ಮಕ್ಕಳನ್ನು ಕೊಂದು ಈ ನೆಲದ ಮೇಲೆ ರಕ್ತ ಚೆಲ್ಲುವುದು ಬೇಡ. ಅದಕ್ಕಂತ ಕಾಯ್ದೆ ಕಾನೂನುಗಳಿದೆ. ಬಾಯಿಗೆ ಹೋಗೋಣ. ಹಲೇ ಈಸ ಜಂತುಗಳೇ, ಇಷ್ಟೆಲ್ಲ ಚಿತ್ರಹಿಂಸೆ ಕೊಟ್ಟರು ದೇವರಂತಿರುವ ನನ್ನ ಮಾತು ಕೇಳಿ ನಿಮ್ಮನನ್ನು ಬಿಡ್ತಾ ಇದ್ದೇನೆ. ಯಾವಾಗೂ ನನ್ನ ಅನ್ನ ಹಾಕಿದ ಗೆರೆ ಎಂದು ದಾಟಿಲ್ಲಂತ ಬದುಕಿಕೊಂಡ್ರಿ ಮಕ್ಕಳ. ಇದೊಂದು ಸರಿ, ಇನ್ನು ಮುಂದೆ ನಿಮ್ಮ ಕುತಂತ್ರ ಮುಂದುವರಿಸಿದ್ರೆ ಈ ನಿಮ್ಮ ರುಂಡವನ್ನು ಕಡಿದು ನಮ್ಮ ತೋರ್ನ ಕಟ್ಟಲಿಲ್ಲ
ಏನಂದ್ರ ನನ್ನ ರಂಗದಲ್ಲಿ ಗರ್ಜಿಸಿದ ಭರ್ಜರಿ ಹುಲಿ ನಾನು ಮಕ್ಕಳ ಬಾಣ ಓ ಭ್ರಮೆ ಹೋಗು ಮಕ್ಕಳ ಹೋಗ್ರಿ ನಿಮ್ಮನ್ನ ಎಲ್ಲಿ ಹಿಡಿಬೇಕಂತ ನನಗೆ ಚೆನ್ನಾಗಿ ಗೊತ್ತು ಅಲ್ಲೇ ಹಿಡಿತೇನೆ ಬಾ ದಾವೂದ್, ಹೋಗೋಣ. ಹಾಗನಿಗೆ ಹಬ್ಬ ಮಾಡಿದ್ರ ಮಣಿಗಂಡು ಪಾಸ್ ಇದ್ದ ಹಾಗೆ ನಿಮ್ಮ ದೊಡ್ಡ ಬೆದರಿಕೆಯಲ್ಲಿ ನಾವು ಬೆದರುತ್ತೇವೆ. ಹೇ ಹೇ ಇವ್ರು ಪಕ್ಕ ಗಂಡಸರು ಅಲ್ಲ, ಪಕ್ಕ ಸೂರು ಅಲ್ಲ. ನನ್ನ ಕೈಯ ಜರ್ ಕೊಟ್ಟಿದ್ರ ಅವ್ರ ರುಂಡ ಕಡ್ದ ನಿಮ್ಮ ಕೈಯ ತಂದು ಕೊಡ್ತಿದ್ನಿ ಗೌಡ್ರ, ನಿಮ್ಮ ಕೈಯ ತಂದು ಕೊಡ್ತಿದ್ನಿ. ಈ ಮಕ್ಕಳು ತಪ್ಪಿಸ್ಕೊಂಡು ಹೋಗ್ಯಾರ, ಹೋಗಲಿ ನೋಡೋಣ.